ಇವತ್ತು ನಾವು ಸಾಂಬಾರು ಪೌಡರ್ ಮಾಡ್ತಾ ಇದ್ದೀವಿ. ಎಲ್ಲ ಮೆಣಸಿನ್ಕಾಯಿ 3 ಕೈಸ್ ತಗೊಂಡಿದ್ದೀನಿ. ಇದು ಚಕ್ಕೆ ಲವಂಗ, ಇದು ಮೆಣಸು, ಜೀರಿಗೆ, ಇದೇನು ಮೆಂತ್ಯ, ಸಾಸಿವೆ ಎಲ್ಲ ಮೆಜರ್ಮೆಂಟಿಂದ ಎಲ್ಲ ಒಂದೊಂದು ಕಪ್ ತಗೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಫಸ್ಟ್ ಏನು ಹಾಕ್ಕೊಂಡಿದ್ದೀರಾ? ಸಾಸಿವೆ ಫ್ರೈ. ಇವಾಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀರಾ? ಮೆಂತ್ಯ ತೆಗೆದುಬಿಟ್ಟು ಜೀರಿಗೆ ಹಾಕ್ಕೊಂತೀನಿ. ಜೀರಿಗೆನೂ ಫ್ರೈ ಮಾಡ್ತೀನಿ. ಜೀರಿಗೆ ಫ್ರೈ ಆಗೋಯ್ತು. ಮೆಣಸು ಫ್ರೈ ಆಗೋಯ್ತು. ಇದಕ್ಕೆ ಹಾಕ್ಕೊಂತೀನಿ. ತಗೊಳ್ರಿ, ಇದು ಚಕ್ಕೆ ಲವಂಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ಫ್ರೈ ಆಗೋಯ್ತು. ಈಗ ಹಾಕ್ಕೊಂತೀನಿ. ಇವಾಗ ಮುಗೀತು, ಫ್ರೈ ಆಗೋಯ್ತು. ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬೇಳೆಗಳೆಲ್ಲ ತೋರಿಸ್ತೀನಿ. ಇದು ತೊಗರಿಬೇಳೆ, ಇದು ಹೆಸರುಬೇಳೆ, ಇದು ಕಡಲೆಬೇಳೆ, ಇದು ಉದ್ದಿನಬೇಳೆ. ಸೇಮ್ ಎಲ್ಲ ಒಂದೊಂದು ಕಪ್ಪೇ ತೊಗೊಂಡಿದ್ದೀನಿ. ಎಲ್ಲ 4ಕ್ಕೂ ಒಂದೊಂದು ಕಪ್ಪು ಆಯಿತಾ. ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಹೆಂಗೆ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀವಿ ಅದೇ ಥರ ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮಾಡಾಗಿದೆಯಲ್ಲ, ಇದೆಲ್ಲ ಫ್ರೈ ಆಗಿದೆ. ಇವಾಗ 1 ಕಪ್ಪು ಅಕ್ಕಿ ಫ್ರೈ ಮಾಡ್ಕೊತೀನಿ. 1 ಕಪ್ ಅಕ್ಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗೋಯ್ತು. ಇವಾಗ ಎತ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಇದೆಲ್ಲ ಮಾಡಿದ್ದೀನಲ್ಲ, ಇಷ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಇದನ್ನು ಕಲಿಸ್ಕೊಂಡು ಇವೆರಡು ಇವಾಗ ಇದನ್ನು ಬಿಸಿಲಲ್ಲಿ ಇಟ್ಕೋಬೇಕು. ಓಕೆ, ನಮ್ಮಮ್ಮ ಇದನ್ನು ಬಿಸಿಲಲ್ಲಿ ಇಕ್ಕಿದ್ದಾರೆ. ಮೆಣಸಿನ್ಕಾಯಿ ಬಿಸಿಲಲ್ಲಿ ಇಕ್ಕಿದ್ದಾರೆ. ತರಿಸ್ತೀನಿ ಬರ್ರಿ. ನೋಡಿ, ಹೇಳಿದ್ಮೇಲೆ ಮೆಣಸಿನ್ಕಾಯಿನ ಬಿಸಿಲಿಗೆ ಇಕ್ಕಿದ್ದಾರೆ ಅಂತ. ನೋಡಿ, ಇದನ್ನೇ ಇಕ್ಕಿದ್ದಾರೆ. ಅಲ್ಲಿ ಹಸು ಇಟ್ಕೊಂಡು ಇಲ್ಲಿ ಕರ್ಬೇವಿನ ಸೊಪ್ಪು ಇಕ್ಕಿದ್ದಾರೆ. ಓಕೆ, ಬಾಯ್. ಇವಾಗ ಏನು ಹುರ್ಕೊಳ್ತಾ ಇದ್ದೀರಾ? ಧನಿಯಾ ಕ್ಲೀನ್ ಮಾಡಿಕೊಂಡು ಇದಾರು ಹುರ್ಕೋಬೇಕು. ಧನಿಯಾನು ಹುರ್ಕೋಬೇಕು, ಸ್ವಲ್ಪ ಲೈಟಾಗಿ ಅರ್ಶಿನ ಕೊಂಬು ಹುರ್ಕೋಬೇಕು. ಅಮ್ಮ, ಮೆಣಸಿನ್ಕಾಯಿನ ಏನು ಮಾಡ್ತಾ ಇದ್ದೀರಾ? ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ ಬೇಳೆ ಎಲ್ಲ ಹುರಿದಿಟ್ಕೊಂಡಿದ್ದೀನಲ್ಲ, ಇದೆಲ್ಲ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಒಳಗಡೆ ಇದು ಮೆಣಸು, ಜೀರಿಗೆ ಎಲ್ಲ ಇದನ್ನು ಹಾಕ್ತಾಯಿದ್ದೀನಿ. 1 kg ಮೆಣಸಿನ್ಕಾಯಿ, ಇದು 1 kg ಧನಿಯಾ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಇದು ಒಣಗಿಸ್ಬಿಟ್ಟು ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು. ಚೆನ್ನಾಗಿ ಕಲಿಸ್ಕೋಬೇಕು. ಆಯ್ತು, ಈಗ ಇಷ್ಟೇ. ಇದು ತಗೊಂಡೋಗಿ ಮಿಲ್ಗೆ ಹಾಕ್ಸ್ಕೊಬರ್ಬೇಕು. ಹಾಕೋದು ಮರ್ತೋಗಿದ್ದೀನಿ. ಇವಾಗ ಹಾಕ್ಕೊತಾ ಇದ್ದೀನಿ ಅರ್ಶಿನ ಕೊಂಬು. ಹಾಕಲ್ತು. ಇವಾಗ ಎತ್ಕೊಂಡೋಗಿ ಹಾಕ್ಕೊಬಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ ಕಲ್ಲುಪ್ಪು ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಗಮ್ಮಂತ ಇದೆ. ಇದು ಲೇಯರ್ ಲೇಯರ್ ಹಾಕಬೇಕು ಉಪ್ಪನ್ನ. ಹೌದು, ನೀವು ಹಾಕ್ತಾನೆ ಇದ್ದೀರಾ? ಇದೆಯಾ ಕಲ್ಲುಪ್ಪೆ ಹಾಕ್ಬೇಕಾ? ಹಾಂ, ಕಲ್ಲುಪ್ಪ ಚೆನ್ನಾಗಿರುತ್ತೆ.
ಈ ಥರ ಮಾಡಿಟ್ಕೊಬಿಟ್ರೆ ಹ್ಞೂ 1 ವರ್ಷ ಗಂಟ ನಾವು ಅಂಗಡಿಗೆ ಹೋಗಂಗೆ ಇಲ್ಲ. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಮಗೆ ಸಾಂಬಾರು ಪೌಡರ್ ರೆಡಿ.